ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಈ ಬಿಸಿಲಿನ ದಾಗೆಗೆ ಏನಾದರೂ ತಣ್ಣಗೆ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸ್ತದಲ್ಲ, ಹೌದು. ಹಾಗಾದರೆ ಇವತ್ತು ನಾನು ನಿಮಗೆ ಕುಲ್ಫಿ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ. ನಾನಿಲ್ಲಿ ಕುಲ್ಫಿ ಮಾಡಲಿಕ್ಕೆ ನಂದಿನಿ ಶುಭಮ್ ಹಾಲು ತಗೊಂಡಿದ್ದೇನೆ. ಇದರಲ್ಲಿ ಈ ಹಾಲಲ್ಲಿ ಕೆನೆ ತೆಗೆದಿರುವುದಿಲ್ಲ, ಇದು ಈ ಹಾಲು ಗಟ್ಟಿಯಾಗಿರ್ತದೆ. ಹಾಗಾಗಿ ನಾನು ಈ ಹಾಲನ್ನು ತಗೊಂಡಿದ್ದೇನೆ. ಒಂದು ಅರ್ಧ ಲೀಟ್ರ್ ಉಂಟು ಇದರಲ್ಲಿ. ನಾವೀಗ ಮೊದಲಿಗೆ ಹಾಲನ್ನು ಕಾಯಿಸ್ಕೊಳ್ಳುವ. ಹಾಲು ನೋಡಿ ಕುದಿ ಬರ್ತಾ ಉಂಟು. ಹಾಗೆಲ್ಲ ನೋಡಿ ಇಲ್ಲಿ ಬೆಣ್ಣೆ ಕೆನೆ ಕಾಣ್ತಾ ಉಂಟು ನೋಡಿ, ಇದೆಲ್ಲ ಎಲ್ಲೋ. ಇದನ್ನು ನಾವು ಕೆನೆ ಕಟ್ಟದ ರೀತಿಯಲ್ಲಿ ಕಾಯಿಸ್ಕೊಳ್ಬೇಕು, ಕೆನೆ ಕಟ್ಟಿಕೊಳ್ಬಾರ್ದು. ಹೀಗೆ ಹೀಗೆ ತಿರುಗಿಸ್ಕೊಂಡಿದ್ರೆ ಆಯಿತು. ಇದು ನಮಗೊಂದು 20% ಹಾಲು ಕಡಿಮೆ ಆದರೆ ಸಾಕು. ಒಂದು 20%ನಷ್ಟು ದಪ್ಪ ಬರುವಷ್ಟು ಕಾಯಿಸ್ಕೊಂಡ್ರೆ ಆಯಿತು. ಕೆನೆ ಕಟ್ಟದ ರೀತಿಯಲ್ಲಿ ತಿರುಗಿಸ್ಕೊಂಡಿದ್ರೆ ಆಯಿತು. ಮತ್ತು ಇದು ಹಾಲು ಇಂಗಿ ಒಂದು 20%ನಷ್ಟು ಹಾಲು ಇಂಗಬೇಕು. ಇದು ನಮಗೆ ಸ್ವಲ್ಪ ಹಾಲು ದಪ್ಪ ಬರಬೇಕು, ಅಷ್ಟರ ತನಕ ಕಾಯಿಸಿಕೊಂಡ್ರೆ ಆಯಿತು. ಇಲ್ಲಿ ನಾನು 1 ಟೀ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಇಲ್ಲಿ ನಾನು 1 ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಹಾಲನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಲನ್ನು ಕಾಯಿಸದೆ ಹಾಗೆ ಇಟ್ಕೊಂಡಿದ್ದೆ. ಅದನ್ನ ಈಗ ಹಾಕಿರೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅದಿಲ್ಲಿ 2 ಟೀ ಸ್ಪೂನ್ನಷ್ಟು ಬಾದಾಮ್ ಮಿಲ್ಕ್ ಪೌಡರ್ ಅಂತ ತಗೊಂಡಿದ್ದೇನೆ. ಇದನ್ನೀಗ ನಾವು ಕುದೀತಿರುವ ಹಾಲಿಗೆ ಹಾಕೊಳ್ಳುವ, ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ ಬಾದಾಮ್ ಪೌಡರ್ ಕೂಡ ಹಾಕಿ ಆಯಿತು. ಈಗ ಚೆನ್ನಾಗಿ ಕೈ ಬಿಡದಿದ್ದನ್ನು ತಿರುಗಿಸ್ಕೊಂಡಿರ್ಬೇಕು. ಈಗ ಇಲ್ಲಿ ನಾವು ಕಲಿಸಿಕೊಂಡ ಕಾರ್ನ್ ಫ್ಲೋರ್ ಅನ್ನು ಕೂಡ ಹಾಕ್ತಿದ್ದೇನೆ ನಾನು ಇದಕ್ಕೆ. ಒಂದು ಕೈಯಲ್ಲಿ ಹಾಕುದು, ಒಂದು ಕೈಯಲ್ಲಿ ತಿರುಗಿಸ್ಕೊಂಡಿದ್ರೆ ಆಯಿತು. ಇನ್ನಿದ್ದರ ಕೈ ಬಿಡಾದೆ ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು, ಇಲ್ಲದಿದ್ರೆ ಗಂಟು ಕಟ್ಟುತ್ತದೆ. ಇಲ್ಲಿ ನಾನೀಗ ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿಗ ನಾನು ಇದಕ್ಕೆ ಒಂದು 5 ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ಸಕ್ಕರೆಯನ್ನು ಕೊನೆಗೆ ಹಾಕಿಕೊಳ್ಬೇಕು ಅಂತೇನಿಲ್ಲ, ಸಕ್ಕರೆಯನ್ನು ಮೊದಲೇ ಹಾಕಿಕೊಳ್ಬಹುದು. ಹಾಲು ಕಾಯಿಸುವಾಗ ಅದ್ರ ಜೊತೆಯಲ್ಲಿ ಹಾಕಿಕೊಳ್ಬಹುದು, ಕೊನೆಗೆ ಕೂಡ ಹಾಕಿಕೊಳ್ಬಹುದು. ಚೆನ್ನಾಗಿ ಹಾಲಿಗೆ ಕುದಿತಾ ಉಂಟು. ಹಾಲು ದಪ್ಪ ಕೂಡ ಆಗಿದೆ ನೋಡಿ. ಬ್ಯಾಟರಿ ಅದಕ್ಕುಂಟು ನೋಡಿ. ಹಾಲೀಗ ಇಷ್ಟು ದಪ್ಪ ಆಗಿದೆ, ಇಷ್ಟಾದ್ರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನಾವು ಇದನ್ನಿನ್ನು ನಾವು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ಕೆನೆ ಕಟ್ಟಿಕೊಳ್ಬಾರ್ದು, ಹಾಗಾಗಿ ಹೀಗೆ ತಿರುಗಿಸ್ಕೊಂಡೇ ಇರಬೇಕು. ತಣ್ಣಗಾಗ್ಲಿಕ್ಕೆ ಇಡ್ತೇವಲ್ಲ, ಆಗ ಕೂಡ ಇದನ್ನು ತಿರುಗಿಸಿಕೊಂಡೇ ಇರಬೇಕು, ಇಲ್ಲದ್ರೆ ಮೇಲೆ ಒಂದು ಲೇಯರ್ ಬರ್ತದೆ. ಹೀಗೆ ತಿರುಗಿಸಿ ತಣ್ಣಗೆ ಮಾಡಿಕೊಂಡ್ರೆ ಆಯ್ತು. ನೋಡಿ ಈ ರೀತಿ ಉಂಟು ನೋಡಿ ಬ್ಯಾಟರ್. ನೋಡಿ ಈ ರೀತಿ ಉಂಟು ನೋಡಿ. ಬ್ಯಾಟರ್ ಪೂರ್ತಿ ತಣ್ಣಗಾಗಿದೆ ನೋಡಿ. ನೀವು ಇದರ ಸ್ವೀಟ್ ಕೂಡ ನೋಡಿಕೊಳ್ಳಿ, ಸ್ವೀಟ್ ಎಲ್ಲ ಕರೆಕ್ಟ್ ಉಂಟ ನೋಡಿಕೊಳ್ಳಿ. ಇದನ್ನು ನಾವು ಕುಲ್ಫಿಯ ಮೌಲ್ಡಿಗೆ ಹಾಕಿಕೊಳ್ಳುವ. ಮೌಲ್ಡೇ ಬೇಕು ಅಂತೇನಿಲ್ಲ, ಲೋಟಕ್ಕೆ ಕೂಡ ಹಾಕಿಕೊಳ್ಬಹುದು. ನಾನೀಗ ಹೇಗೆ ಹಾಕುವುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಕುಲ್ಫಿದು ಮೌಲ್ಡ್ ತಗೊಂಡಿದ್ದೇನೆ, ಅದಕ್ಕೆ ಈಗ ಹಾಕಿಕೊಳ್ಳುವ. ನಾನು 2ಕ್ಕೆ ಐಸ್ ಕಡ್ಡಿಯನ್ನು ಹಾಕ್ತಾ ಇದ್ದೇನೆ. ಐಸ್ ಕ್ಯಾಂಡಿಯ ಕಡ್ಡಿಯನ್ನು ಹಾಕ್ತಾ ಇದ್ದೇನೆ. ಹೀಗೆ ಇಟ್ಟರೆ ಆಯಿತು. ಹೀಗೆ
ಫುಲ್ ಹಾಕಬೇಕು ಅಂತಿಲ್ಲ, ಒಂದು ಸ್ವಲ್ಪ ಕಡಿಮೆ ಹಾಕಿಕೊಂಡ್ರೆ ಆಯಿತು. ಆನಂತರ ಈಗ ಒಂದು ಕವರ್ ಹಾಕಿ ಇಲ್ಲಿ ಕವರ್ ಹಾಕಿ ಒಂದು ರಬ್ಬರ್ ಬ್ಯಾಂಡನ್ನು ಹೀಗೆ ಹಾಕಿಕೊಳ್ಬೇಕು. ಈಗ ರಬ್ಬರ್ ಬ್ಯಾಂಡ್ ಹಾಕಿದ ನಂತರ ಈ ಕವರಿನ ಮಿಡ್ಲಿಗೆ ಒಂದು ಚಾಕಿಂದ ಸಣ್ಣ ಗೆರೆ ಹಾಕಿಕೊಂಡ್ರೆ ಆಯಿತು. ಆನಂತರ ಅದಕ್ಕೆ ಐಸ್ ಕಡ್ಡಿಯಿಂದ ಚುಚ್ಚಿಕೊಂಡ್ರೆ ಆಯಿತು. ಇಟ್ಕೊಂಡು ಹೀಗೆ ತಿನ್ನಲಿಕ್ಕೆ ಕೂಡ ಆರಾಮಾಗ್ತದೆ. ಹೀಗೆ ಸ್ಪೂನನ್ನು ಕೂಡ ಹೀಗೆ ಚುಚ್ಚಿ ಇಟ್ಕೊಳ್ಬೋದು. ನೋಡಿ, ಲೋಟದಲ್ಲಿ ಒಂದನ್ನು ಲೋಟದಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ, ಮತ್ತು ಉಳಿದದನ್ನು ಈಗ ಮೌಲ್ಡಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಡೀಪ್ ಫ್ರಿಜ್ಜಲ್ಲಿ ಒಂದು 12 ಗಂಟೆಗಳಷ್ಟು ಹೊತ್ತಾದರೂ ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ಅಂದರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕುಲ್ಫಿ ರೆಡಿಯಾಗಿ 15 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಉಂಟು. ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ಇಟ್ಟುಕೊಳ್ಳುವ. -19 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಟುಕೊಂಡಿದ್ದೇನೆ. ಹಾಗೆ ಈ ಲೋಟವನ್ನು ಕೂಡ ಇಡ್ತಾ ಇದ್ದೇನೆ. ಇದನ್ನು ಇನ್ನು ಸುಮಾರು ಒಂದು 12 ಗಂಟೆಗಳಷ್ಟು ಹೊತ್ತು ಫ್ರಿಜ್ಜಲ್ಲಿ ಇರಲಿ. ಆನಂತರ ನೋಡುವ ಯಾವ ರೀತಿ ಆಗಿದೆ ಅಂತ. ನೋಡುವ ನಮ್ಮ ಕುಲ್ಫಿ ಯಾವ ರೀತಿ ಬಂದಿದೆ ನೋಡುವ. ಲೋಟವನ್ನು ತೆಗಿತಿದ್ದೇನೆ. ಈಗ ಸುಮಾರು 12 ಗಂಟೆ ಆಗಿದೆ, ಗಟ್ಟಿಯಾಗಿರ್ಬೋದು. ಇನ್ನು ಸ್ವಲ್ಪ ನೀರಲ್ಲಿ ಇಟ್ಕೊಂಡು ತೆಗಿವ. ಐಸ್ ಕ್ರೀಮ್ ತಿನ್ನೋರು ಬೈದೇರು ಬಿನ್ನೇರು. ಹಾಯ್ ಪನ್ಲೆ ಹಾಯ್ ಹಾಯ್ ತಿನ್ನ ಪುದರ್ ದಾದಾ ಪುದರ್ ಪನ್ಲೆ ದಾದಾ. ವಾಟ್ ಇಸ್ ಯುವರ್ ನೇಮ್? ವಾಟ್ ಇಸ್ ಯುವರ್ ನೇಮ್? ಪುದರ್ ಪನ್ಲೆ ಅಂಚನಾ. ಕುಲ್ಫಿ ತಿಕ್ಕುಜಿ, ಕುಲ್ಫಿ ತಿಕ್ಕುಜಿ. ಪುದರ್ 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 ಪನ್ನ ಮಾತ್ರ ಕುಲ್ಫಿ. ಪುದರ್ ಎಂಚ ಬಾಬೆ ಶಿವಾಂಕ್ ಪನ್ಲೆ. ಶಿವಾಂಕ್ ಅಂಡ ಚಮರ್ಲೆ ಅಡ್ಡ ಬರ್ಲೆ. ಸಾಷ್ಟಾಂಗ ನಮಸ್ಕಾರ ನೀರೇನಾ. ಚಾಮಿ ಪ್ರಸಾದ ಬೊಚ್ಚ. ಪಡೋಡ ನಿಧಾನ ಪಡೋಡವೇ. ಹಾಯ್ ಹಾಯ್. ಇರ್ನ ಪುದರೆಂಚ, ಇರ್ನ ಪುದರೆಂಚ. ಬಾಬೆ ಬಾ ಬಾಬೆ ಎಂದು ಬಾಬೆತ್ತು ನಂದ ಪುದರ್ ಪಣೆ ದಡ್ಡುಂಡಾ. ದಡ್ಡು ಒಂಜಿ ಪಣೆ ಶಿವ ಆಕೆನಾ. ಫುಲ್ ನೇಮ್ ಪನ್ಲೆ. ಫುಲ್ ನೇಮ್ ಪನ್ಲೆ. ಶಿವಾಂಕ್ ದದೆ ಅವು ಬರ್ಚೆ ದಾದಾ ಪುದರ್ ದಾದಾ ಶಿವಾಂಕ್. ಸೂಪರಾ.